ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆ ಮೇಲೆ ಕಣ್ಣು ಹಾಕಿದಂತಹ ಆಂಧ್ರಕ್ಕೆ ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆ ಬಿಟ್ಟುಕೊಡ್ತಾರಾ ಎಚ್ಡಿಕೆ? ಎಸ್, ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆ ಮೇಲೆ ಕಣ್ಣು ಹಾಕಿದಂತಹ ಆಂಧ್ರಕ್ಕೆ ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಯನ್ನ ಬಿಟ್ಟುಕೊಡ್ತಾರ ಎಚ್.ಡಿ. ಕುಮಾರಸ್ವಾಮಿ? ಆಂಧ್ರಕ್ಕೆ HAL ಬಿಟ್ಟುಕೊಟ್ಟು ಸೇಡು ತೀರಿಸಿಕೊಳ್ತಾರ HDK? HMT ಭೂ ಜಗಳಕ್ಕೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸೇಡು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮೊಂಡುತನಕ್ಕೆ HAL ಕೈತಪ್ಪುತ್ತಾ ಹಾಗಾತ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಪ್ರತಿಷ್ಠೆಯ ಕಿತ್ತಾಟಕ್ಕೆ ಕರ್ನಾಟಕಕ್ಕೆ ನಷ್ಟ. ಕರ್ನಾಟಕದ ಹೆಮ್ಮೆಯ HAL ಆಂಧ್ರದ ಸ್ವತ್ತಾಗತ್ತ ಹಾಗಾತ. HAL ಆಂಧ್ರದ ಕೈಗಿಡಲು ರೆಡಿಯಾದ್ರ ಕರ್ನಾಟಕದ ಮಣ್ಣಿನ ಮಗ ಕುಮಾರಸ್ವಾಮಿ ಎನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆಯಾಗಿದೆ. ಎಸ್, ಹೌದು, ಕರ್ನಾಟಕದ ಪ್ರತಿಷ್ಠೆಯ ಸಂಸ್ಥೆಯ ಮೇಲೆ ಈಗ ಆಂಧ್ರ ಪ್ರದೇಶದ ಸಿಎಂ ಕಣ್ಣು ಬಿದ್ದಿದೆ. ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಆಂಧ್ರಕ್ಕೆ ಬಿಟ್ಟುಕೊಡ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಆಂಧ್ರಕ್ಕೆ HAL ಬಿಟ್ಟುಕೊಟ್ಟು ಸೇಡನ್ನ ತೀರಿಸಿಕೊಳ್ತಾರಾ? ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಕರ್ನಾಟಕಕ್ಕೆ ಮೋಸ ಮಾಡ್ಬಿಡ್ತಾರ? HMT ಭೂ ಜಗಳಕ್ಕೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸೇಡೇನಾದರೂ ತೀರಿಸಿಕೊಳ್ಳಲು ಹೊರಟಿದ್ರಾರ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮೊಂಡುತನಕ್ಕೆ HAL ಕೈತಪ್ಪಿ ಹೋಗ್ಬಿಡುತ್ತಾ ಎನ್ನುವಂತಹ ಹಲವಾರು ಪ್ರಶ್ನೆಗಳು ಈಗ ಎದ್ದಿರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಕೊಡೋದ್ರ ಬದಲು ಆಂಧ್ರ ಪ್ರದೇಶಕ್ಕೆ ಕೊಡ್ತಾರಾ? ಸಿದ್ದರಾಮಯ್ಯ ಕುಮಾರಸ್ವಾಮಿಯ ಪ್ರತಿಷ್ಠೆಯ ಕಿತ್ತಾಟದಲ್ಲಿ ಕರ್ನಾಟಕ ಅನಾಥವಾಗುತ್ತಾ? ನಮ್ಮ ಬೆಂಗಳೂರಿನಲ್ಲಿರುವಂತಹ HAL ಮೇಲೆ ಆಂಧ್ರ ಸಿಎಂ ವಕ್ರ ದೃಷ್ಟಿ. ಆಂಧ್ರಕ್ಕೆ HAL ಶಿಫ್ಟ್ ಮಾಡುವಂತೆ ಚಂದ್ರಬಾಬು ನಾಯ್ಡು ಒತ್ತಾಯ. ನಮ್ಮ ಬೆಂಗಳೂರಿನಲ್ಲಿರುವಂತಹ
ಎಚ್ಎಎಲ್ ಮೇಲೆ ಆಂಧ್ರದ ಸಿಎಂ ವಕ್ರ ದೃಷ್ಟಿ. ಆಂಧ್ರಕ್ಕೆ ಎಚ್ಎಎಲ್ ಶಿಫ್ಟ್ ಮಾಡುವಂತೆ ಚಂದ್ರಬಾಬು ನಾಯ್ಡು ಒತ್ತಾಯ. ಕರ್ನಾಟಕದ ಮಣ್ಣಿನ ಮಗ ಕುಮಾರಸ್ವಾಮಿ ಮೇಲೆ ಆಂಧ್ರದ ನಾಯ್ಡು ಪ್ರಭಾವ. ಕರ್ನಾಟಕ ಆಂಧ್ರ ಗಡಿಯಲ್ಲಿ 10,000 ಎಕರೆ ಭೂಮಿಯನ್ನ ಕೊಡ್ತೀವಿ. ಲೇಪಾಕ್ಷಿ ಮಡಕಶಿರಾದಲ್ಲಿ ಎಚ್ಎಎಲ್ಗೆ ಭೂಮಿಯನ್ನ ಕೊಡ್ತೀವಿ. ನಿಮ್ಮ ಕರ್ನಾಟಕದಲ್ಲಿರುವಂತಹ ಎಚ್ಎಎಲ್ ಅನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡಿ. ಆಂಧ್ರದಲ್ಲಿ ಹೆಲಿಕಾಪ್ಟರ್ ಹಾಗೂ ಲಘು ಯುದ್ಧ ವಿಮಾನ ತಯಾರಿಕೆ ಆಗಲಿ. ಬೆಂಗಳೂರಿನಿಂದ ಆಂಧ್ರಕ್ಕೆ ಎಚ್ಎಎಲ್ ಶಿಫ್ಟ್ ಮಾಡಲು ಒತ್ತಡ. ಕರ್ನಾಟಕದ ಮಣ್ಣಿನ ಮಗ ಕುಮಾರಸ್ವಾಮಿ ಆಂಧ್ರ ಲಾಭಿಗೆ ಭಕ್ತಾರ. ಆಂಧ್ರ ಲಾಭಿಗೆ ಕುಮಾರಸ್ವಾಮಿ ಮಾಡಿದರೆ ಕರ್ನಾಟಕಕ್ಕೆ ಭಾರೀ ಅನ್ಯಾಯ. ಕರ್ನಾಟಕದ ಹಿತಾಸಕ್ತಿ ಪಕ್ಕಕ್ಕಿಟ್ಟು ವೈಯಕ್ತಿಕ ದ್ವೇಷವನ್ನ ಸಾಧಿಸ್ತಾರ ಕುಮಾರಸ್ವಾಮಿ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಆಂಧ್ರದ ಸಿಎಂ ಮಾತನಾಡ್ತಾ ಇರೋದು ಅಥವಾ ಆಂಧ್ರದ ಸಿಎಂ ಹೇಳ್ತಾ ಇರೋದು ಏನು ಅಂತಂದ್ರೆ, ಕರ್ನಾಟಕದಲ್ಲಿರುವಂತಹ ಎಚ್ಎಎಲ್ ಏನಿದೆ ಅಲ್ಲ ಅದನ್ನ ಆಂಧ್ರ ಪ್ರದೇಶಕ್ಕೆ ತಂದಿಡಿ. ನಮ್ಮ ಬೆಂಗಳೂರಿನಲ್ಲಿರುವಂತಹ ಎಚ್ಎಎಲ್ ಮೇಲೆ ಆಂಧ್ರ ಪ್ರದೇಶದ ಸಿಎಂ ವಕ್ರದೃಷ್ಟಿಯನ್ನ ಇಟ್ಟಿದ್ದಾರೆ. ಆಂಧ್ರಕ್ಕೆ ಎಚ್ಎಎಲ್ ಶಿಫ್ಟ್ ಮಾಡುವಂತೆ ಚಂದ್ರಬಾಬು ನಾಯ್ಡು ಅವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಣ್ಣಿನ ಮಗ ಕುಮಾರಸ್ವಾಮಿ ಮೇಲೆ ಆಂಧ್ರದ ನಾಯ್ಡು ಪ್ರಭಾವ ಬೀರುತ್ತಾ? ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕುಮಾರಸ್ವಾಮಿ ನಡುವೆ ಎಚ್ಎಂಟಿ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕುಮಾರಸ್ವಾಮಿ ನಡುವೆ ಎಚ್ಎಂಟಿ ಚಿಟಾಪಟಿ. ಎಚ್ಎಂಟಿ ಭೂಮಿ ಸಂಬಂಧ ಸಿದ್ದರಾಮಯ್ಯ ಕುಮಾರಸ್ವಾಮಿಯ ನಡುವೆ ಸಂಘರ್ಷ. ಬೆಂಗಳೂರಿನ ಪೀಣ್ಯದಲ್ಲಿರುವಂತಹ 599 ಎಕರೆ ಭೂಮಿ ಅರಣ್ಯ ಇಲಾಖೆಯದ್ದು ಎನ್ನುವಂತಹ ವಾದ. ಆ ಭೂಮಿಯನ್ನ ವಶಪಡಿಸಿಕೊಳ್ಳಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಟ್ಟು. ಆದ್ರೆ ರಾಜ್ಯ ಸರ್ಕಾರದ ಈ ಒಂದು ನಡೆಯ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಂಟ್. ಈಗಾಗಲೇ ಎಚ್ಎಂಟಿ ಆ ಒಂದು ಸೇಡನ್ನ ಎಚ್ಎಎಲ್ ಮೂಲಕ ತೀರಿಸಿಕೊಳ್ತಾರ ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರಿನಲ್ಲಿರುವಂತಹ ಎಚ್ಎಎಲ್ ಅನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡುವ ಮೂಲಕ ಸೇಡ್ ತೀರಿಸಿಕೊಳ್ತಾರ ಎನ್ನುವಂತಹ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಕಾರಣದಿಂದ ಆಂಧ್ರಕ್ಕೆ ಶಿಫ್ಟ್ ಮಾಡದೆ ಅಂತ ಹೇಳಿ ನೆಪ ಹೇಳ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಎಚ್ಎಂಟಿದು ಒಂದು ವಿಚಾರ ಇತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸೇಡನ್ನ ತೀರಿಸಿಕೊಳ್ಳಲು ಕುಮಾರಸ್ವಾಮಿ ಅವರು ಸಿದ್ಧರಾಗಿದ್ದಾರಾ? ಸೇಡಿನ ತೀರಿಸ್ಕೊಳ್ತೀನಿ ಅಂತ ಹೇಳಿ ಅಥವಾ ಸೇಡನ್ನ ತೀರಿಸಿಕೊಳ್ಳೋಕೆ ಮುಂದಾಗಿ ಕರ್ನಾಟಕಕ್ಕೆ ನಷ್ಟ ಮಾಡ್ತಾರಾ ಮಣ್ಣಿನ ಮಗ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಅವರ ಮೈದಾನದಲ್ಲಿ ಚೆಂಡು ಬಂದು ಬಿದ್ದಿದೆ. ಅವರು ಹೇಗೆ ಒಗಿತಾರೆ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಅವರ ಮೇಲೆಯೇ ಅಥವಾ ಅವರ ಕೈಯಲ್ಲೇ ಈಗ ಆಟ ನಿಂತುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕುಮಾರಸ್ವಾಮಿ ನಡುವೆ ಎಚ್ಎಂಟಿ ಜಟಾಪಟಿ ನಡೆದಿತ್ತು. ಎಚ್ಎಂಟಿ ಭೂಮಿ ಸಂಬಂಧ ಸಿದ್ದರಾಮಯ್ಯ ಕುಮಾರಸ್ವಾಮಿ ನಡುವೆ ಸಂಘರ್ಷಗಳು ಕೂಡ ಇತ್ತು. ಬೆಂಗಳೂರಿನ ಪೀಣ್ಯದಲ್ಲಿರುವಂತಹ 599 ಎಕರೆ ಭೂಮಿ ಅರಣ್ಯ ಇಲಾಖೆಯಿದ್ದು ಎನ್ನುವಂತಹ ವಾದ ಕೂಡ ಇತ್ತು. ಈ ಭೂಮಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪಟ್ಟು ಕೂಡ ಹಿಡಿದಿದ್ರು. ಆದರೆ ರಾಜ್ಯ ಸರ್ಕಾರದ ಈ ಒಂದು ನಡೆಯ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ರು. ಈಗ ಅದೇ ಎಚ್ಎಂಟಿ ಸೇಡನ್ನ ಎಚ್ಎಎಲ್
ಮೂಲಕ ತೀರಿಸಿಕೊಳ್ತಾರಾ ಕುಮಾರಸ್ವಾಮಿ? ಹಳೆ ದ್ವೇಷವನ್ನ ಈ ರೀತಿಯಾಗಿ ತೀರಿಸಿಕೊಳ್ತಾರಾ? ಆ ರೀತಿ ತೀರಿಸ್ಕೊಬಿಟ್ರೆ ಕರ್ನಾಟಕಕ್ಕೆ ಭಾರಿ ನಷ್ಟ, ಭಾರಿ ಅನ್ಯಾಯ. ಬೆಂಗಳೂರಿನಲ್ಲಿರುವಂತಹ HAL ಅನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡುವ ಮೂಲಕ ಸೇಡ್ ತೀರಿಸಿಕೊಳ್ತಾರಾ? ಈಗ ಆ ಪ್ರಶ್ನೆ ಮೂಡಿದೆ. ಸಿಎಂ ಸಿದ್ದರಾಮಯ್ಯ ಕಾರಣದಿಂದ ಆಂಧ್ರಕ್ಕೆ ಇದನ್ನ ಶಿಫ್ಟ್ ಮಾಡಿದೆ ಅಂತ ಹೇಳಿ ನೆಪವನ್ನ ಹೇಳ್ತಾರಾ HD ಕುಮಾರಸ್ವಾಮಿ? ಕರ್ನಾಟಕದ ಮಣ್ಣಿನ ಮಗ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ನಾ ಹೇಳಿದ್ನಲ್ಲ ಆಗ್ಲೇ, ಕುಮಾರಸ್ವಾಮಿಯವರ ಅಂಗಳದಲ್ಲಿ ಈಗ ಚೆಂಡು ಬಿದ್ದಿದೆ. ಅವರದ್ದೇ ಮಹತ್ವದ ಆಟವಾಗಿದೆ. ಮುಂದೇನಾಗುತ್ತೋ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.